ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ ಮತ್ತು ನೀಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಾಗ್ಲಿ ನೀಟ್ ವಿದ್ಯಾರ್ಥಿಗಳಾಗ್ಲಿ ಈಗ ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇರ್ತೀರಾ. ಆದ್ರೆ ಈಗ ನಿಮ್ಗೆ ಒಂದು ಫೈನಲಿ ಒಂದು ಡೇಟ್ ಆದ್ರೆ ಬಂದಿದೆ. ಈಗ ಯಾವಾಗ ನಿಮ್ಗೆ ಒಂದು ಕೆಸಿಇಟಿ ಕೌನ್ಸಿಲಿಂಗ್ ಇರುತ್ತೆ ಮತ್ತೆ ನೀಟ್ದು ಕೌನ್ಸಿಲಿಂಗ್ ಇರುತ್ತೆ ಅನ್ನುವಂಥದ್ದನ್ನ. ಯಾಕಂದ್ರೆ ಈಗ ನಿನ್ನೆ ಒಂದು ಪ್ರೋಗ್ರಾಮ್ ಇತ್ತು, ಡಿ ಚಂದನ ವಾಹಿನಿಯಲ್ಲಿ ಒಂದು ಪ್ರೋಗ್ರಾಮ್ ಆದ್ರೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಫೋನ್ ಇನ್ ಕಾರ್ಯಕ್ರಮ ಆದ್ರೆ ಇತ್ತು. ಕೆಲವು ವಿದ್ಯಾರ್ಥಿಗಳು ಫೋನ್ ಮಾಡಿ ಮಾತಾಡಿರ್ತೀರಾ, ಈ ವಿಡಿಯೋ ನೋಡ್ತಿರುವವರು. ಇನ್ನು ಕೆಲವು ವಿದ್ಯಾರ್ಥಿಗಳು ಟ್ರೈ ಮಾಡಿರ್ತೀರಾ, ಆದ್ರೆ ಕಾಲ್ ಆದ್ರೆ ಕನೆಕ್ಟ್ ಆಗಿರಲ್ಲ. ನಾನು ತುಂಬಾ ಸರಿ ಟ್ರೈ ಮಾಡಿದ್ದೆ, ಆದ್ರೆ ಕಾಲ್ ಆದ್ರೆ ಕನೆಕ್ಟ್ ಆಗಿರ್ಲಿಲ್ಲ. ಓಕೆನಾ. ಈಗ ಒಂದು ಪ್ರೋಗ್ರಾಮ್ ಅಲ್ಲಿ ಕುರಿತು ನಿಮ್ಗೆ ಯಾವಾಗ ಒಂದು ಕೌನ್ಸಿಲಿಂಗ್ ಇರ್ಬೋದು, ಈಗ ಕೆಎ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಅವರು ಏನ್ ಹೇಳಿದ್ದಾರೆ ನಿನ್ನೆ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಯಾಕಂದ್ರೆ ನೀವು ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡ್ರೆ ನೀವು ಅಪ್ ಟು ಕಾಲೇಜಿಗೆ ಜಾಯ್ನ್ ಆಗೋರು ಕೂಡ ಅಪ್ಡೇಟ್ ಸಿಗುತ್ತೆ. ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ ಹೋದ್ಮೇಲೆ ಮತ್ತೆ ಮೆಡಿಕಲ್ ಕಾಲೇಜಸ್ ಹೋದ್ಮೇಲೆ ನಿಮ್ಮ ಯೂನಿವರ್ಸಿಟಿ ಅಪ್ಡೇಟ್ಸ್, ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗ್ತಿರುತ್ತೆ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಮೊದಲನೇದಾಗಿ ಕೆಸಿಇಟಿದು ಮತ್ತೆ ನೀಟ್ದು ಕೌನ್ಸಿಲಿಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಎಲ್ಲರೂ ಕೇಳ್ತಿದ್ರಿ ಕೆಸಿಇಟಿದು ಮತ್ತೆ ನೀಟ್ದು ಸಪರೇಟ್ ಕೌನ್ಸಿಲಿಂಗ್ ಮಾಡಬಹುದಲ್ಲ ಅಂತ. ಸಪರೇಟ್ ಮಾಡಲ್ಲ ಅಂತೆ ಕೌನ್ಸಿಲಿಂಗ್, ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರಂತೆ. ನಿನ್ನೆ ಪ್ರೋಗ್ರಾಮ್ ನೋಡಿದ್ರೆ ನಿಮಗ್ ಕೂಡ ಅರ್ಥ ಆಗಿರುತ್ತೆ. ಎಚ್ ಪ್ರಸನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಕೆಸಿಇಟಿ ಅದು ಸಪರೇಟ್ ಕೌನ್ಸಿಲಿಂಗ್ ಮಾಡೋದ್ರೆ ನೀಟ್ ಅವ್ರಿಗೆ ಒಂದು ಅನ್ಯಾಯ ಆಗುತ್ತೆ, ನೀಟ್ ಮಾತ್ರ ಸಪರೇಟ್ ಕೌನ್ಸಿಲಿಂಗ್ ಮಾಡಿದ್ರೆ ಕೆಸಿಇಟಿ ಅವ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ನಿನ್ನೆ ಒಂದು ಕ್ಲಾರಿಫಿಕೇಶನ್ ಆದ್ರೆ ಅವ್ರು ಕೊಟ್ಟಾಗಿದೆ. ಸಪರೇಟ್ ಆಗಿ ಕೌನ್ಸಿಲಿಂಗ್ ಇಲ್ಲ, ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ ಅನ್ನುವಂತ ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಸಿಕ್ತ ಅನ್ಕೊಳ್ತೀನಿ. ಈಗ ಅವ್ರು ಹೇಳೋ ಪ್ರಕಾರ ನಿಮ್ಗೆ ಒಂದು ಸ್ಕೆಡ್ಯೂಲ್ ಬಂದ್ಬಿಟ್ಟು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ನಿಮ್ಗೆ ಯಾವಾಗ ಒಂದು ಫೀ ಸ್ಟ್ರಕ್ಚರ್ ಬಿಡ್ತಾರೆ ಎಲ್ಲ ಒಂದು ಸ್ಕೆಡ್ಯೂಲ್ ಅನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ವಾರದಲ್ಲಿ ಎಲ್ಲ ಒಂದು ಸ್ಕೆಡ್ಯೂಲ್ ಬರುತ್ತೆ, ಅದರ ಪ್ರತಿಯೊಂದು ಇರುತ್ತೆ. ನಿಮ್ಗೆ ಯಾವಾಗ ಒಂದು ಸೀಟ್ ಅಲಾಟ್ಮೆಂಟ್ಸ್ ಪ್ರತಿಯೊಂದು ಮಾರ್ಕ್ ಅಲಾಟ್ಮೆಂಟ್ ಎಲ್ಲ ಒಂದು ಸ್ಕೆಡ್ಯೂಲ್ ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ವೆರಿಫಿಕೇಶನ್ ಸ್ಲಿಪ್ ಕೂಡ ಮುಂದಿನ ವಾರ ಇಲ್ಲ ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ನಿಮ್ಗೆ ಒಂದು ಅತಿ ಶೀಘ್ರದಲ್ಲೇ ವೆರಿಫಿಕೇಶನ್ ಸ್ಲಿಪ್ ಕೂಡ ಬರುತ್ತೆ. ಈಗ ಅವ್ರು ಕೊಟ್ಟಿರುವಂತಹ ಡೇಟ್ ಪ್ರಕಾರ ನಿಮ್ಗೆ ಯಾವಾಗ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಕೆಸಿಇಟಿದು ಮತ್ತೆ ನೀಟ್ದು ಅಂತ ನೀವು ಕೇಳೋದಾದ್ರೆ ಅವ್ರು ಹೇಳೋ ಪ್ರಕಾರ ನಿಮ್ಗೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ನಿನ್ನೆ ಪ್ರೋಗ್ರಾಮ್ ಅಲ್ಲಿ ಕೂಡ ಹೇಳಿದ್ದಾರೆ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಆದ್ರೆ ತುಂಬಾನೇ ಇದೆ. ಓಕೆನಾ, ಜುಲೈ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಹೇಳಿದ್ದಾರೆ. ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ನೋಡಿದಿರ ಅನ್ಕೊಳ್ತೀನಿ. ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇಷ್ಟು ದಿನದ ಈಗ ಇನ್ನು ಜುಲೈ ಫಸ್ಟ್ ವೀಕ್ಗೆ ಇನ್ನು ಸಾಕಷ್ಟು ದಿನಗಳ ಟೈಮ್ ಇದೆ. ನೀವೆಲ್ಲ ಒಂಥರ ಹೋಮ್ ವರ್ಕ್ ತರ ಮಾಡಬೇಕು. ನೀವು ಟಾಪ್ ಕಾಲೇಜಸ್ ಅನ್ನ ರೆಡಿ ಮಾಡ್ಕೋಬೇಕು. ನಿಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ ಕೋರ್ಸ್ಗೆ ಹೋಗ್ಬೇಕು, ಯಾವ ಕಾಲೇಜಿಗೆ ಹೋಗ್ಬೇಕು, ಎಲ್ಲ ಒಂದು ಪ್ರತಿಯೊಂದು ರೆಡಿ ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ಫೀಸ್ ಅನ್ನುವಂಥದ್ದು ಕೂಡ ಸ್ವಲ್ಪ ಅಮೌಂಟ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಓಕೆನಾ, ನೀವು ಕೂಡ ಈಗ ಹೋಮ್ ವರ್ಕ್ ಮಾಡಬೇಕಾಗುತ್ತೆ. ನಿಮ್ಗೆ ಒಂದು ಟಾಪ್ ಕಾಲೇಜಸ್ ಬಗ್ಗೆ ಅವ್ ಬಗ್ಗೆ ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಿರುತ್ತೆ. ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಆದ್ರೆ ಕೆಸಿಇಟಿ ಮತ್ತೆ ನೀಟ್ ಒಂದು ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಇದು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಈಗ ಅಫಿಷಿಯಲ್ ನೋಟಿಫಿಕೇಶನ್ ಮುಂದಿನ ವಾರ ಬಂದೇ ಬರುತ್ತೆ. ಸ್ಕೆಡ್ಯೂಲ್ ಅಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ. ನೀವೇನಾದ್ರೂ ನಿನ್ನೆ ಕಾಲ್ ಮಾಡಿದ್ರಾ, ನಿಮ್ಮ ಒಂದು ಕಾಲ್ ಏನಾದ್ರೂ ಕನೆಕ್ಟ್ ಆಗಿತ್ತಾ, ಕನೆಕ್ಟ್ ಆಗಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಓಕೆನಾ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.